ಎಬೋಲಾ ಒಂದು ಭಯಾನಕ ವೈರಸ್ ಸೋಂಕು. ಇದು ಮಾನವರಲ್ಲಿ ತೀವ್ರ ಜ್ವರ, ರಕ್ತಸ್ರಾವ ಹಾಗೂ ದೇಹದ ಅಂಗಾಂಗಗಳ ವೈಫಲ್ಯಕ್ಕೆ ಪ್ರಮುಖ ಕಾರಣವಾಗುತ್ತದೆ. ಈ ವೈರಸ್ ಮೊದಲು 1976ರಲ್ಲಿ ಆಫ್ರಿಕಾದ ಕಾಂಗೋ ಪ್ರದೇಶದ ಎಬೋಲಾ ನದಿಯ ಬಳಿ ಪತ್ತೆಯಾಗಿತ್ತು. ಇದೀಗ ಮತ್ತೆ ಆಫ್ರಿಕಾದ ಕಾಂಗೋ ಮತ್ತು ಉಗಾಂಡ ದೇಶದಲ್ಲಿ ಕಾಣಿಸಿಕೊಂಡಿದೆ. ಸುಮಾರು 600ಕ್ಕೂ ಹೆಚ್ಚು ಜನರಲ್ಲಿ ಈ ಸೋಂಕು ಪತ್ತೆಯಾಗಿದ್ದು 150ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಕೊರೋನಾಕ್ಕಿಂತ 10 ಪಟ್ಟು ಡೇಂಜರ್ ಆಗಿರುವ ಈ ಸೋಂಕು ರಕ್ತ, ಲಾಲೆ, ಬೆವರು, ವಾಂತಿ, ಮಲ, ಮೂತ್ರ ಹಾಗೂ ವೀರ್ಯಗಳ ಮೂಲಕ ಹರಡುತ್ತದೆ. ಇದು ಗಾಳಿಯಿಂದ ಹರಡುವ ರೋಗವಲ್ಲ, ಆದರೆ ಸೋಂಕು ತಗುಲಿ 2 ರಿಂದ 21 ದಿನಗಳಲ್ಲಿ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ಸೋಂಕು ತಗುಲಿದಾಗ ಜ್ವರ, ತಲೆನೋವು, ದೇಹದ ನೋವು, ಗಂಟಲು ನೋವು, ಸ್ನಾಯು ನೋವು, ವಾಂತಿ, ಅತಿಸಾರ, ರಕ್ತಸ್ರಾವ, ಚರ್ಮದ ಮೇಲೆ ದದ್ದು, ಅಂಗಾಂಗಗಳ ವೈಫಲ್ಯ ಉಂಟಾಗುವುದು. ಇದಕ್ಕೆ ಯಾವುದೇ ನಿರ್ದಿಷ್ಟ ಲಸಿಕೆ ಹಾಗೂ ಔಷಧಗಳಿಲ್ಲ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ, ಐಸಿಯು ಕಾಳಜಿ, ಸೋಂಕಿತ ವ್ಯಕ್ತಿಯಿಂದ ದೂರ ಇರುವುದು ಹಾಗೂ ಆದಷ್ಟು ಕಾಡು ಪ್ರಾಣಿಗಳ ಸಂಪರ್ಕ ತಪ್ಪಿಸುವುದರಿಂದ ಈ ಸೋಂಕಿನಿಂದ ದೂರ ಉಳಿಯಬಹುದು. ಈ ರೀತಿಯ ಇನ್ನಷ್ಟು ಆರೋಗ್ಯಕರ ಮಾಹಿತಿ ಪಡೆಯಲು ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸಿ.